ಕೇವಲ ಪ್ರಚಾರಕ್ಕೋಸ್ಕರ ರೈತ ದೇಶದ ಬೆನ್ನೆಲುಬು ಅಂತಾರ, ರೈತ ನಗನಗ್ತಾ ಇರ್ಬೇಕಂತಾರ. ಬರೀ ಟಿವಿ ಚಾನೆಲ್ನಾಗ ಅಷ್ಟ ಅಡ್ವರ್ಟೈಸ್. ಮತ್ ರೈತರಿಗೆ ಏನಾರ ಕೊಡ್ಬೇಕಂದ್ರ ಅವ್ರು ಬೀದಿಗಿದ್ದ ಹೋರಾಟ ಮಾಡ್ಬೇಕು. ನಾವ್ ಯಾವ್ದೋ ರೈತರ ನಾವೀಗ ಏನೋ ಒಂದು ಸೌಲಭ್ಯ ಪಡಿಬೇಕಂದ್ರ ನಾವು ಹೋರಾಟ ಮಾಡೇ ಪಡಿಬೇಕಂತ ಪರಿಸ್ಥಿತಿ ಇಲ್ಲಿಗೆ ತಂದಿಟ್ಟಾರ. ಈಗ ಇನ್ನೂ ಒಂದು ವಿಚಾರ ಮಾಡ್ಬೇಕು. 10 ಎಕರೆ ಇದ್ರೆ BPL ಕಾರ್ಡ್ ಇಲ್ಲ, 5 ಎಕರೆ ಇದ್ರೆ BPL ಕಾರ್ಡ್ ಕೊಡಂಗಿಲ್ಲ ಅಂತಾರ. ಆಮ್ಯಾಗ ಬಡವ್ರಿಗೆ ಒಂದ್ ಕಾರ್ ತಗೊಂಡು ಆಸ್ಪತ್ರೆಗೆ ಅಡ್ಡಾಡಕ್ಕ ಒಂದ್ ಕಾರ್ ಇಟ್ಕೊಂಡ್ರ ಅವ್ರದ್ದು ರದ್ದು ಮಾಡ್ತೀವಿ ಅಂತಾರ BPL. ಅದ MLA ಅವ್ರದ್ದು, ಮಿನಿಸ್ಟರ್ದ, MP ಗಳ್ದ 10 ಕಾರ್ ಇರ್ತಾವ, 100 ಎಕರೆ ಭೂಮಿ ಇರ್ತೈತಿ. ಮತ್ ಅವ್ರಿಗೆ ಯಾಕೆ ಪೆನ್ಷನ್ ಕೊಡ್ಬೇಕು ಸರ್ಕಾರ? MLA ಮುಗಿದ್ರು ಪೆನ್ಷನ್ ಕೊಡ್ಬೇಕು, MP ಆದ ಇಳಿದ್ರು ಪೆನ್ಷನ್ ಕೊಡ್ಬೇಕು, ಸಾಯ ಮಟ್ಟ ಪೆನ್ಷನ್ ಕೊಡ್ಬೇಕು. ಅವ್ರಿಗೆ ಯಾವ್ದೇ ರೂಲ್ಸ್ ಇರಂಗಿಲ್ಲ. ಕೇವಲ ರೈತರಿಗೆ, ಬಡವರಿಗೆ, ಕಾರ್ಮಿಕರಿಗೆ ಅಷ್ಟೇ ರೂಲ್ಸ್ ಬರ್ತವೆ ಸರ್ಕಾರದ್ದು. ರೈತರಿಗೆ ಯಾವುದೇ ರೀತಿಯ ಸೌಲಭ್ಯಗಳು ಸಿಗುತ್ತಾ ಇಲ್ಲ. ಯಾಕಂದ್ರೆ ಯಾವ್ದೇ ಒಂದು ಬೀಜ ತೋರ್ಲಿ, ಗೊಬ್ಬರ ತೋರ್ಲಿ, ಅದಕ್ಕ ಅವು ಪರದಾಡ್ಬೇಕು. ಬೀಜಕ್ಕೆ ಪರದಾಡ್ಬೇಕು, ಗೊಬ್ಬರಕ್ಕೆ ಪರದಾಡ್ಬೇಕು. ಇವನ್ನೆಲ್ಲ ತಗೊಂಡು ಹೋಗಿ ರೈತರು ಬೆಳೆ ಬೆಳೆದ್ರ ಆ ಬೆಳೆಗೆ ಕೂಡ ಸರ್ಕಾರ ಉತ್ತಮ ಬೆಲೆ ನಿಗದಿಪಡಿಸಂಗಿಲ್ಲ. ಯಾಕಂದ್ರೆ ತಮ್ದು MLA ಇರ್ಬೋದು, MP ಇರ್ಬೋದು, ತಮ್ಮ ಸ್ಯಾಲ್ರಿ ಹಂಗ ಆಗಿಂದಾಗ ಹೆಚ್ಚಿಗೆ ಮಾಡ್ಕೊಂತಾರ. ಹಂಗ ರೈತರದ್ದು ₹1 ಹೆಚ್ಚಿಗೆ ಮಾಡಕ ಸಾಕಷ್ಟು ಸಮಯ ತೊಗೊಂತಾರ. ನಾವೆಲ್ಲ ದಿಲ್ಲಿಯಲ್ಲಿ ನೋಡ್ತೀವಲ್ಲ, ತಿಂಗಳಾಂಗಟ್ಲೆ ಹೋರಾಟ ಮಾಡಿದ್ರು. ಒಂದು MSP ಇರ್ಬೋದು, ದರ ಯಾವುದೇ ಬೆಳೆಗೆ ಒಂದು ದರ ನಿಗದಿ ಮಾಡಾಕ ಸಾಕಷ್ಟು ಮೀನಾಮೇಷ ಎನ್ನಿಸ್ತಾರ. ಯಾವುದೇ ರಾಜಕೀಯ ಪಕ್ಷದವ್ರು ಇರ್ಬೋದು, ರಾಜಕೀಯ ನಾಯಕರು ಇರ್ಬೋದು. ಅದಕ್ಕ ಏನೀಗ ಕಡ್ಲಿ ಮಾರ್ಯಾರ ಮೊನ್ನೆ ಬೆಂಬಲಿ ಬೆಲೆಕ್ಕ. ಆ ಕಡ್ಲಿ ಮಾರಿದ್ದ ರೊಕ್ಕ ಸತಿಗೆ ಇನ್ನ ಅವ್ರ ಅಕೌಂಟಿಗೆ ಹಾಕಿಲ್ಲ ಅಂತ. ಮತ್ತ ಅವ್ರ ಮುಂದ ಈಗ ಮಳೆಗಾಲ ಚಲೋ ಆಕ್ಕವು, ಮುಂದ ಅವ್ರ ಏನ್ ಬಿತ್ತನೆ ಮಾಡ್ಬೇಕು? ಅವ್ರೇನ್ ರೊಕ್ಕ ಇದ್ದಾರಿರ್ತಾರನ? ಮತ್ತೆ ಯಾರ್ದಾರ ಕಡೆ ಬಡ್ಡಿ ಹಂಗ್ ಸಾಲ ಮಾಡಿ ಅವ್ರು ಬೀಜ ಗೊಬ್ಬರ ತಗೊಂಡು ಅವ್ರ ಬಿತ್ತನೆ ಮಾಡ್ಬೇಕು. ಅದಕ್ಕ ಇಂಥವೆಲ್ಲ ವಿಚಾರಗಳು ದೊಡ್ಡ ದೊಡ್ಡ ನಾಯಕರಾದಾರ, ಅವ್ರು ಮಂತಂದಾಗ ಆರಾಮ್ ಇರ್ತಾರ. ಅವ್ರಿಗೆ ಕುಂತಲ್ಲೇ ಪರಿಹಾರನು ಹೋಗ್ತತಿ, ಕುಂತಲ್ಲೇ ಅವ್ರ ಸಮಸ್ಯೆನೂ ಈಡೇರಿಸ್ತಾರ. ಅವ್ರು ಅಂತ ಯಾರು ಬರಂಗಿಲ್ಲ. ಆದ್ರೆ ಕೆಲವೊಂದಿಷ್ಟು ಮಂದಿ ಏನ್ ಯಾವ್ದ ಹೋರಾಟನ ಮಾಡ್ಲೇಬೇಕು. ಆ ನಂತರ ಇನ್ನೊಂದು ವಿಚಾರ, ಇಲ್ಲಿ ಎಲ್ಲೆಲ್ಲಿ ಮೀಸಲು ಕ್ಷೇತ್ರ ಅದಾವ ಅಲ್ಲೆಲ್ಲ ಜನರ ಏನು ಬಡವ್ರ ಬಗ್ಗೆ ಇರೋದ್ರ ಅವ್ರ ಬಗ್ಗೆ ಗಮನನೇ ಇರಂಗಿಲ್ಲ. ಎಲ್ಲಾ ರಾಜಕೀಯದವ್ರು ಒಂದಾಗ್ಬಿಟ್ಟಿರ್ತಾರ. ಯಾರು ಬಂದ್ರು ಒಬ್ರು MLA ರೊಕ್ಕರ್ ಬಿಡ ಅನ್ನೋದು, ಸುಮ್ಮನಿದ್ ಬಿಡೋದು. ಅದಕ್ಕ ಇಲ್ಲೇ ಸಾಕಷ್ಟು ಅನ್ಯಾಯ ಇರೋದು. ಆ ನಂತರ ಅಭಿವೃದ್ಧಿ ಕೆಲಸದಾಗ ನೋಡ್ಬೇಕು, ನಾವು ರೈತರ ಉದ್ಧಾರ ಆಗೋದ್ ನೋಡ್ಬೇಕು. ಇವರೆಲ್ಲ ಚಲೋ ಇದ್ದಾಗ ಮುಂದ ಆ ಕ್ಷೇತ್ರ ಒಂದು ಅಭಿವೃದ್ಧಿ ಒಂದು ಕ್ಷೇತ್ರ ಆಕತಿ. ಮುಂದೆ ಯಾವುದೇ ಕೆಲಸ ಕಾರ್ಯಗಳು ಆಕ್ಕವು. ಆಮೇಲೆ ಇಲ್ಲಿ ಕೃಷಿ ಅಧಿಕಾರಿಗಳು ಬಹಳಷ್ಟು ನಿರ್ಲಕ್ಷ್ಯ ವಹಿಸ್ತಾರ. ಕೇವಲ ರಾಜಕೀಯ ಮಂದಿಗೆ, ಲೀಡರ್ಸ್ ಮಂದಿಗೆ ಅಷ್ಟ ಅವಕಾಶ ಕೊಡ್ತಾರ ಅವ್ರು. ಯಾವುದೇ ರೈತಾಪಿ ಸಾಮಾನ್ ತಗೊಳಕ್ ಹೋರಿ ಮೊದ್ಲ ಅವ್ರ ಲೀಡರ್ಗೆ ಕೊಟ್ಟು ಉಳ್ದ ಒಂದ್ ಬಡವ್ರಿಗೆ ಕೊಡ್ತಾರ ಅವ್ರು. ಇಲ್ಲಾಂದ್ರ ಅದನ್ನೇ ಇಲ್ಲ. ನೀವೇನಾರು ಕೇಳಕ್ ಹೋರಿ, ಆನ್ಲೈನ್ಯಾಗ ನಿಮ್ ಪಾಳೆ ಬಂದಿಲ್ಲ, ಅದು ಬಂದಿಲ್ಲ. ಅದ ಒಂದ್ MLA ಫೋನ್ ಹಚ್ಲಿ, ಇಮಿಡಿಯೇಟ್ ಅವ್ರ ಮನೆಗೆ ಹೋಗಿ ಅವರ ಇಳಿಸಿ ಬರ್ತಾರ. ನಾವಾಗ್ಲಿ ತೋನಕ್ ಹೋದ್ರು ಕೊಡಂಗಿಲ್ಲ. ಇಂಥ ಒಂದು ವಾತಾವರಣ ಐತಿ. ಈಗ ನಾವು ಅಷ್ಟ್ರು ಕೂಡಿ ಏನ್ ರೈತ ಹೋರಾಟ ಇದು ಏನ್ ಕೆಲವೊಂದಿಷ್ಟು ಸಮಸ್ಯೆ ಇಟ್ಕೊಂಡು ಏನ್ ಮಾಡಕ್ ಕುಂತೀವಿ, ಎಲ್ಲರೂ ಏನ್ ನಿರ್ಧಾರ ತಗೊಂತಾರ ಆ ನಿರ್ಧಾರಕ್ಕೆ ನಾವು ಕೂಡ ನಮ್ಮ ಸಂಘಟನೆದರ ಎಲ್ಲ ಬೆಂಬಲ ಕೊಡ್ತೀವಿ ಅಂತ ಈ ಮೂಲಕ ತಿಳಿಸ್ತೀವಿ. ಸಂಜೆನವ್ರ ಫೋನ್ ಹಚ್ಚಾರಂದ್ರ ನಾಳೆ ಐತ್ರಿ ಹಂಗಂದ್ರ ನಾವು ಬರಕ್ ರೆಡಿ ಆಗ್ಬಿಡ್ತೀವಿ, ಎಲ್ಲ ಕೆಲಸ ಬಿಟ್ಬಿಡ್ತೀವಿ. ಅಂದ್ರೇನು, ಕೆಲವೊಂದಿಷ್ಟು ಮಂದಿಗೆ ಇಂಥ ಭಾವನೆ ಬರ್ತಾವಲ್ಲ. ಯಾಕೆ ಉಳ್ದ MLA ರಾಜಕೀಯ ನಾಯಕರು ಇನ್ನೂ ಸಾಕಷ್ಟು ಅದಾರ, ಅವ್ರಿಗೆ ಯಾಕಿಂತ ಬುದ್ಧಿ ಬರೋಲ್ದು ನಮ್ಮ ವಿಚಾರ. ಅದಕ್ಕ ರೈತರಂದ್ರೇನು, ಸಮಗ್ರ ನಮ್ಮ ಭಾರತ ದೇಶನ ರೈತರ ಇದು. ಯಾಕಂದ್ರೆ ಸುಮಾರು 85ರಿಂದ 90% ರೈತಾಪಿ ವರ್ಗನ ಅದಾರ. ಈ ರೈತರು ಚಲೋ ಇದ್ರ ನಾಡೆಲ್ಲ ಚಲೋ ಇರ್ತೈತಿ.